ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಮಗೆ ಊರಿದ್ದೇ ಸ್ಟೈಲಲ್ಲಿ ಮಾಡಿರುವ ಕಪ್ಪ ರೊಟ್ಟಿ ರೆಡಿ ಆಗ್ತಾ ಉಂಟು. ಸೊ ಇದು ವುಡ್ ಫೈರಿಂದ ಅಂದರೆ ಕಟ್ಟಿಗೆ ಒಲೆಯಲ್ಲಿ ಮಾಡಿರುವ ನ್ಯಾಚುರಲ್ ಸ್ಮೋಕಿ ಸ್ಮೆಲ್ ಇರುವ ಕಪ್ಪ ರೊಟ್ಟಿ. ದೋಸೆ ಥರನೇ ಇರ್ತದೆ, ಆದರೆ ಸ್ವಲ್ಪ ದಪ್ಪ ಇರ್ತದೆ, ಕಾಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ಇವತ್ತು ಈ ಕಪ್ಪ ರೊಟ್ಟಿ ಒಂದು ಸೈಡ್ ಬೆಂದಿದೆ ನೋಡಿ, ಒಂದು ಸೈಡ್ ಕಾಯಿತು, ಇದು ಟರ್ನ್ ಮಾಡಿ ಹಾಕ್ತೇವೆ. ಸೊ ಇವತ್ತು ನಿಮಗೆ ಈ ಕಪ್ಪ ರೊಟ್ಟಿಯ ಇಂಗ್ಲಿಷ್ ವಾಯ್ಸ್ ಓವರ್ ಕೂಡ ಕೇಳಲಿಕ್ಕೆ ಸಿಗ್ತದೆ ಈ ವಿಡಿಯೋದಲ್ಲಿ. Hello, hi. Today we are going to make kailole in a village style firewood. So let's get started. First you need to apply oil on the tawa and then put the rice batter on the tawa. And then close it so that it gets cooked in the steam. And then you need to turn it over. Let it be open now, and then you need to take the kailole in a plate. Kailole is commonly also called as kappa roti. ಇದನ್ನು ಅಕ್ಕಿಯ ಹಿಟ್ಟಿನಿಂದ ಮಾಡ್ತಾರೆ. ಚಟ್ನಿ ಅಥವಾ ಮೀನು ಸಾರೊಟ್ಟಿಗೆ ಇದನ್ನು ತಿನ್ನಲಿಕ್ಕೆ ಒಳ್ಳೆದಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.